ಸ್ಪರ್ಧೆಲಿ ಗೆದ್ಲೋ ಅಥವಾ ಗೆಲ್ಸಿದ್ರೋ ಯಾರಿಗೆ ಗೊತ್ತೋ. ಮಾಡ್ಲಿಂಗ್ ಗಂಧ ಗಾಳಿ ಗೊತ್ತಿಲ್ದವಳು ಅಂಥ ದೊಡ್ಡ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಹಾಕಕ್ಕೆ ಈಗ ಸದ್ಯ. ನೋಡಿ, ಇದರಲ್ಲಿ ಪಾರ್ವತಿದೇನೂ ತಪ್ಪಿಲ್ಲ. ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವಳು ಕಂಟೆಸ್ಟ್ ಮಾಡಬೇಕಾಗಿ ಬಂತು. ಇದು ಅವಳು ಇಷ್ಟಪಟ್ಟು ಮಾಡಿದ್ದಲ್ಲ, ನಾನು ಒತ್ತಾಯಕ್ಕೆ ಒಪ್ಪಿದ್ದು. ಓಹೋ, ನೀವು ಒತ್ತಾಯ ಮಾಡಿದ್ರೆ ಒಪ್ತಾಳೆ ಅಂದರೆ ಅದಕ್ಕೇನಾದರೂ ಸ್ಪೆಷಲ್ ರೀಸನ್ ಇರಬೇಕಲ್ವಾ? ಅದು ಅಲ್ಲದೆ ನೀವು ಇವಳ ಬಗ್ಗೆ ಅಷ್ಟೊಂದು ವಹಿಸ್ಕೊಂಡು ಮಾತಾಡೋದು ನೋಡಿದ್ರೆ ಇವಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಆಸೆ ಇರೋ ಆಗಿದೆ. ಅಷ್ಟೊಂದು ಆಸೆ ಇದ್ರೆ ನೀವೇ ಇವಳನ್ನ ಮದುವೆ ಆಗಿ You bloody rascal! ಮೈಂಡ್ ಯುವರ್ ಟಂಗ್. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಪಾರ್ವತಿ ಬಗ್ಗೆ ನಿನಗೇನೋ ಗೊತ್ತು? ಬಂಗಾರದಂಥ ಹುಡುಗಿಯವಳು. ಇರ್ಬೋದು ಇವಳು ಬಂಗಾರನೇ ಇರ್ಬೋದು, ಆದರೆ ಈ ಬಂಗಾರ ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಹುಡುಗಿ ನೋಡಕ್ ಬಂದಾಗಲೇ ಮಲ್ಗೆ ಹೂ ತಂದವ್ರು ನೀವು. ನಿಮ್ಮಿಬ್ರು ಮಧ್ಯೆ ಏನೇನು ನಡೆದಿದೆಯೋ ಕಂಡೋರು ಯಾರು? ಮುಚ್ಚೋ ಬಾಯಿ. ಅಯೋಗ್ಯ, ಇವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ನಿಮ್ಮ ಸಂಬಂಧನೇ ಬೇಡ, ತೊಲಗೆ ಇಲ್ಲಿಂದ. ಏ ಬಾರೋ, ಇವ್ರ ಹತ್ರ ಏನು ಮಾತು? ಈ ಸಂಬಂಧ ಇಲ್ಲ ಅಂದರೆ ಇನ್ನೊಂದು ಸಂಬಂಧ ಸಿಗತ್ತೆ. ಮೊದಲೇ ಬಡ್ಕೊಂಡೆ ತಾಯಿ ಇಲ್ಲದ ಮನೆ ಸಂಬಂಧ ಬೇಡ ಅಂತ. ದರಿದ್ರದೋಳು. ನಡಿಯ ಹೋಗೋಣ. ಪಾರ್ವತಿ, ಜೀವನನೇ ಹೀಗೆ. ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು. ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ. ಇದೊಂದು ಕೆಟ್ಟ ದಿನ ಅಂದ್ಕೊಂಡು ಮರ್ತು ಬಿಡು. ನಾನೇನಾದರೂ ನಿನಗೆ ಮದುವೆ ಮಾಡು ಅಂತ ಕೇಳಿದ್ನಾ ಅಪ್ಪ? ಈ ನಿನ್ನ ಮಗಳು ನಿನಗೆ ಭಾರ ಆಗೋದ್ಲ? ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯ ಪಾರ್ವತಿ? ಹೆತ್ತವ್ರಿಗೆ ಮಕ್ಕಳು ಬಾರನೇನೆ. ದಯವಿಟ್ಟು ಇನ್ನು ಮುಂದೆ ಹುಡುಗನ ಹುಡ್ಕೋ ಪ್ರಯತ್ನ ಮಾಡಬೇಡಿ ಪಾರು. ಹೇ ಗಣೇಶ, ಯಾಕೆ ಹೇಳ್ತಾ ಇದೆಯಾ? ಏನಾಯ್ತು? ಅಕ್ಕನ ನೋಡೋಕ್ಕೆ ಗಂಡಿನ ಕಡೆಯವ್ರು ಬಂದು ತುಂಬ ಅವಮಾನ ಆಯಿತು ಅಂತ ಅಕ್ಕ ಎಲ್ಲೋ ಹೊರ್ಟೋಗಿದ್ದಾಳೆ. ತುಂಬ ಭಯ ಆಗ್ತಿದೆ. ಇಷ್ಟೊತ್ತಾರು ಮನೆಗೆ ಬಂದಿಲ್ಲ. ಈ ವಿಷಯ ಅಪ್ಪಂಗೂ ಗೊತ್ತಿಲ್ಲ. ಅಕ್ಕನ ನೋಡಬೇಕು ಅನ್ನಿಸ್ತಿದೆ. ಸರಿ, ನೀನು ಇವಾಗ ಅಳ್ಬೇಡ. ಪಾರ್ವತಿ ಎಲ್ಲೇ ಇದ್ರು ನಾನು ಹುಡ್ಕೊಂಡು ಕರ್ಕೊಂಬರ್ತೀನಿ. ನಿನ್ನ ಮನೆಗೆ ಹೋಗು. ನಿಜವಾಗ್ಲೂ? ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ. ನಾವು ಸುಖವಾಗಿರ್ಬೇಕು ಅಂದ್ರೆ ನೀನು ಮಾಡ್ಲಿಂಗ್ ಮಾಡಬೇಕು. ನಾನೇನು ಇವಳಿಗೆ ಕಂಡೋರ್ ಮನೆ ಚಾಕರಿ ಮಾಡುವಂತಿಲ್ಲ, ಮಾಡ್ಲಿಂಗ್ ಮಾಡುವಂತಿದ್ದೀನಿ.
ನೀವು ಒತ್ತಾಯ ಮಾಡಿದ್ರೆ ಒಪ್ತಾಳೆ ಅಂದ್ರೆ ಅದಕ್ಕೇನಾದ್ರೂ ಸ್ಪೆಷಲ್ ರೀಸನ್ ಇರ್ಬೇಕಲ್ವಾ ಅಷ್ಟೊಂದು ಆಸೆ ಇದ್ರೆ ನೀವೇ ಇವಳನ್ನ ಮದುವೆ ಆಗಿ ಮೊದ್ಲೇ ಬಡ್ಕೊಂಡೆ ತಾಯಿಲ್ಲದ ಮನೆ ಸಂಬಂಧ ಬೇಡ ಅಂತ ದರಿದ್ರದೋಳು ಪಾರ್ವತಿ, ದೊಡ್ಡ ಯಜಮಾನ್ರೆ, ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಐ ಕ್ಯಾನ್ ಇಮ್ಯಾಜಿನ್. ನಿನ್ನೆವರೆಗೂ ನಿನ್ನ ಕಣ್ಣಲ್ಲಿ ಖುಷಿ, ಸಂಭ್ರಮ ಎಲ್ಲ ಇತ್ತು. ಆದರೆ ಇವತ್ತು ನೀನು ತುಂಬ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಾ ಇದೆಯಾ. ಪಾರ್ವತಿ, ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟ್ನ ಮರ್ತು ಬಿಡು. ಅದನ್ನೇ ಯೋಚನೆ ಮಾಡಿ ದುಃಖ ಪಡೋದ್ರಲ್ಲಿ ಯಾವ ಪಾಯಿಂಟು ಇಲ್ಲ. ಇಲ್ಲ ದೊಡ್ಡ ಯಜಮಾನ್ರೆ, ನನ್ನ ಮನ್ಸಿನ ನೋವನ್ನ ಕಡಿಮೆ ಮಾಡ್ಕೊಳ್ಳೋಣ ಅಂತಲೇ ಇಲ್ಲಿಗೆ ಬಂದೆ. ಆದರೂ ಸಮಾಧಾನ ಆಗ್ತಿಲ್ಲ. ಇವತ್ತು ಬಂದಿದ್ದ ಮೊದಲನೇ ಸಂಬಂಧನೇ ಹೀಗಾಯಿತು. ಇನ್ನು ಮುಂದೆ ಅಪ್ಪಂಗೆ ಬಾರಾಗಿ ಎಲ್ಲಿ ಹೀಗೆ ಕಡೆವರೆಗೂ ಉಳಿದ್ಬಿಡ್ತೀನೋ ಅನ್ನೋ ಭಯ ಕಾಡ್ತಿದೆ. ಸಾರ್ಥಿ ಏನಾದರೂ ಈ ಮಾತು ಕೇಳಿಸ್ಕೊಂಡಿದ್ರೆ ಎಷ್ಟು ನೊಂದ್ಕೊಳ್ತಾ ಇದ್ರು ಗೊತ್ತಾ ನಿನಗೆ? ಪಾರ್ವತಿ, ಸಾರ್ಥಿಗೆ ನೀನಂದರೆ ಜೀವ. ಅವ್ರಿಗೆ ನೀನು ಹೇಗೆ ಭಾರ ಆಗ್ತೀಯ ಹೇಳು? ಅದು ಅಲ್ಲದೆ ಇವಾಗ ನೀನು ನಾರ್ಮಲ್ ಹುಡುಗಿ ಅಲ್ಲ, ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ನ ನ್ಯೂ ಬ್ರ್ಯಾಂಡ್ ಅಂಬಾಸಿಡರ್. ನಿನ್ನ ಅಂದ, ಗುಣ, ಪಾಪ್ಯುಲಾರಿಟಿ ನೋಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ಸಂಬಂಧ ಬಂದೇ ಬರುತ್ತೆ. ಇವತ್ತು ಬಂದಿದ್ದ ಹುಡುಗ ಮಾತಿಗೂ ದುಡ್ಡು ಅಂತಿದ್ದ. ನಂಗೆ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮಪ್ಪನ ಗಣಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಹುಡುಗ ಸಿಗಬೇಕು. ಈ ರೀತಿ ದುಡ್ಡಿನ ಮೋಹ ಇರೋರು ಬೇಡ. ನೀವೇ ನೋಡಿದ್ರಲ್ವ, ಅಪ್ಪಂಗೆ ಅವಮಾನ ಮಾಡಿದ್ದು ಅಲ್ಲದೆ ತಾಯಿ ಇಲ್ದೋಳು ಅಂತೆಲ್ಲ ಹೇಳಿ ಹಂಗಿಸಿದ್ರು. ಆ ಅಪವಾದ ನನ್ನ ಮನ್ಸನ್ನು ಚುಚ್ಚಿ ಕೊಲ್ತಿದೆ ದೊಡ್ಡ ಯಜಮಾನ್ರೆ. ಪ್ರಪಂಚದಲ್ಲಿ ಯಾವುದೇ ಮಗಳಾದ್ರೂ ತಾಯಿನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾಳ? ನೀವೇ ಹೇಳಿ.